ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ ರಾಜಾರಾಮ್ ಮಹಾರಾಜ್ರವರ ಜ್ಞಾನಪರ ಅಭಂಗವನ್ನು ನೋಡೋಣ. ಈ ಅಭಂಗದ ಸಾರ ಏನಪ್ಪ ಅಂದರೆ, ನಮಗೆ ಮೊದಲು ಅಂತರಂಗದಲ್ಲಿ ಅಂತಃಕರಣದಲ್ಲಿ ಏನಂತೀವೋ ಅಂತರಂಗದಲ್ಲಿ ಅಂತರಂಗ ಸಾಧನೆ ಬಹಿರಂಗ ಸಾಧನೆ ಅಂತ ಹೇಳ್ತೀವಿ. ಬಹಿರಂಗ ಸಾಧನೆ ಅಂದರೆ ಜಪ, ನಾಮಸ್ಮರಣೆ, ಅನುಷ್ಠಾನಗಳು, ವ್ರತ, ಯೋಗ, ಯಾಗ, ಹೋಮ ಹವನಾದಿಗಳು, ತೀರ್ಥಯಾತ್ರೆಗಳು, ಇದೆಲ್ಲ ಬಹಿರಂಗ ಸಾಧನೆ. ಅಂತರಂಗ ಸಾಧನೆ ಅಂದರೆ ನನ್ನ ಮೇಲೆ ನಾನು ಕೇಂದ್ರೀಕರಣ ಮಾಡೋದು. ನಾನು ಯಾರಪ್ಪ? ಅಂತರಂಗ ಸಾಧನೆ. ಧ್ಯಾನದಲ್ಲಿದ್ದಾಗ ನಾನು ಯಾರು, ಮೂಲತಃ ನನ್ನ ಸ್ವರೂಪ ಏನು, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ಅದರ ಮೇಲೆ ಕೇಂದ್ರೀಕರಣ ಮಾಡೋದು ಅಂತರಂಗ ಸಾಧನೆ. ಈ ಅಂತರಂಗ ಸಾಧನೆ ಸಾಧಿಸಬೇಕು ಅಂದರೆ ಮೊದಲೇನಾಗಬೇಕು? ನಿರ್ಧಾರ, ವೈರಾಗ್ಯ ಬರಬೇಕು. ವೈರಾಗ್ಯ ಅನ್ನೋ ಶಬ್ದ ಬಳಕೆ ಮಾಡಿದಾಗ ನಾವು ವೈರಾಗ್ಯ ಅಂದರೆ ಒಂದು ತಿರಸ್ಕಾರ ಅನ್ನೋದು ಭಾವನೆಯಲ್ಲಿ ನೋಡ್ತೀವಿ. ವೈರಾಗ್ಯ ಅಂದರೆ ನಿಜವಾಗಿಯೂ ನಮಗೆ ಗೊತ್ತೇ ಇಲ್ಲ ಏನಪ್ಪ. ರಾಗ ದ್ವೇಷ ರಹಿತವಾಗಿರುವ ಮನಸ್ಸಿನ ಸ್ಥಿತಿ. ಇನ್ನೊಂದು, ನಾವು ಒಂದು ಮುಂದಿನ ಮೆಟ್ಲು ಹೋಗಬೇಕು ಅಂದರೆ ಹೈಯರ್ ಡೈಮೆನ್ಷನ್ ಕಡೆ, ಅಂದರೆ ಆ ನನ್ನ ನಿಜ ಸ್ವರೂಪದ ಕಡೆ ನಾನು ಹೋಗಬೇಕು ಅಂದರೆ ವೈರಾಗ್ಯ ಬರಬೇಕು. ಇದು ಸಾಧನ ಚತುಷ್ಟಯ: ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತಿ ಹಾಗೂ ಮುಮುಕ್ಷತ್ವ. ಇದು ಸಾಧನದಲ್ಲಿ ಒಬ್ಬ ಸಾಧಕನಿಗೆ 4 ಹಂತದಲ್ಲಿ ಅವನು ಪ್ಯೂರಿಫೈ ಆಗಬೇಕು. ವಿವೇಕ ಜಾಗೃತ ಆಗಬೇಕು. ಬುದ್ಧಿ ಇದೆ, ಆದರೆ ಬುದ್ಧಿ ತೋಚದಲ್ಲೇ ಕೆಲಸ ಮಾಡುತ್ತೆ. ಆದರೆ ವಿವೇಕ ಜಾಗೃತ ಆದರೆ ಸಾರ ಅಸಾರ, ಯೋಗ್ಯ ಅಯೋಗ್ಯ, ಆತ್ಮ ಅನಾತ್ಮ ವಸ್ತು ಬಗ್ಗೆ ನಿರ್ಧಾರ ಮಾಡುತ್ತೆ. ವೈರಾಗ್ಯ ಅಂದರೆ ಏನಪ್ಪ? ನಮಗೆ ರಾಗ ಮತ್ತು ದ್ವೇಷ. ರಾಗ ಅಂದರೆ ಪ್ರೀತಿ ಉಂಟಾಗೋದು, ವಸ್ತುಗಳ ಮೇಲೆ, ವ್ಯಕ್ತಿ ಮೇಲೆ, ವಿಷಯದ ಮೇಲೆ ಪ್ರೀತಿ ಉಂಟಾಗೋದು. ಅವಾಗ ನಾವು ಸೆಲೆಕ್ಟಿವ್ ಆಗಿ ಬಿಹೇವ್ ಮಾಡ್ತೀವಿ. ಒಬ್ಬರ ಮೇಲೆ ಪ್ರೀತಿ ಮಾಡೋದು, ಇನ್ನೊಬ್ಬರ ಮೇಲೆ ಅವ್ರ ಮಾತು ನನಗೆ ಇಷ್ಟ ಆಗದಿದ್ದಾಗ ಅವ್ರ ಮೇಲೆ ದ್ವೇಷ ಮಾಡೋದು, ಮನೆಯಿಂದ ಹಿಡಿದು ಆಚೆ ತನಕ. ಇದು ಮನಸ್ಸಿನ ಗುಣಧರ್ಮ. ರಾಗದ್ವೇಷ ಎರಡೂ ದ್ವಂದ್ವ ಮನಸ್ಸಿಗಿರೋದು. ನಾವು ರಾಗ ಮಾಡಿದ್ರೆ ದ್ವೇಷ ಅದ್ರ ಜೊತೆಗೆ ಬಂದೇ ಬರುತ್ತೆ. ಇವತ್ತು ನನಗೆ ಯಾರು ಇಷ್ಟ ಆಗ್ತಾರೋ ನಾಳೆ ಅವ್ರ 2 ಕಟು ಮಾತುಗಳು ನನಗೆ ಇಷ್ಟ ಆಗದಿದ್ದಾಗ ಅವ್ರ ಮೇಲೆ ದ್ವೇಷ. ದ್ವೇಷ ಇದ್ದರೆ ನಾಳೆ ಅವ್ರ ಒಳ್ಳೆ ವರ್ತನೆಯಿಂದ ನನಗೆ ಅವ್ರ ಮೇಲೆ ಪ್ರೀತಿ ಬರಬಹುದು. ಆದರೆ ಇವೆರಡೂ ದಾಟಿ ಹೋದವನು ಸಾಧಕ ಎಲ್ಲಿಗೆ ಹೋಗ್ತಾನಪ್ಪ? ಮುಮುಕ್ಷತ್ವಕ್ಕೆ ಹೋಗ್ತಾನೆ. ಯಾಕೆಂದರೆ ಇವೆರಡೂ ಸುಳ್ಳು. ರಾಗನೂ ಸುಳ್ಳು, ದ್ವೇಷನೂ ಸುಳ್ಳು. ಯಾವ ವಸ್ತು ಮೇಲೆ ಮಿಥ್ಯಾ, ಜಗತ್ತೇ ಮಿಥ್ಯಾ ಅಂದಮೇಲೆ ವಸ್ತು, ವಿಷಯ, ವ್ಯಕ್ತಿ ಎಲ್ಲ ಸುಳ್ಳು ಅಂದಮೇಲೆ ಅದ್ರ ಮೇಲೆ ರಾಗದ್ವೇಷ ಏನಿರೋದು? ಈ ಸ್ಥಿತಿನ ದಾಟ್ ಹೋದಾಗ ಅವನಿಗೆ ಏನಂತಾರಪ್ಪ ನಾವು? ಸ್ಥಿತಪ್ರಜ್ಞ. ಅದಕ್ಕೆ ಅವನಿಗೆ ಯಾರು ಮಿತ್ರರೂ ಇಲ್ಲ, ಶತ್ರುನೂ ಇಲ್ಲ. ಕಬೀರಾ ಖಡಾ ಬಾಜಾರ್ ಮೇ ಮಾಂಗೆ ಸಬ್ಕಿ ಖೇರ್, ನಾಹೂ ಕಿಸಿ ಸೆ ದೋಸ್ತಿ ನಾಹೂ ಕಿಸಿ ಸೆ ಬೇರ್. ಯಾರೂ ಮಿತ್ರ ಇಲ್ಲ ಈ ಸಂತೆಯಲ್ಲಿ. ಜಗತ್ತೆಂಬ ಸಂತೆಯಲ್ಲಿ ನಿಂತಾಗ ನಾನು ಯಾರನ್ನು ಮಿತ್ರನೂ ಮಾಡ್ಕೊಳ್ಳೋದಿಲ್ಲ, ಯಾರನ್ನು ಶತ್ರುನೂ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಎರಡೂ ದ್ವಂದ್ವಕ್ಕೆ ಸೇರಿದ್ದು. ಒಬ್ಬರನ್ನ ಮಿತ್ರ ಮಾಡಿಕೊಂಡ್ರೆ ನಾಳೆ ಅವರೇ ನನಗೆ ಶತ್ರು ಆಗ್ತಾರೆ. ಒಬ್ಬರು ಶತ್ರು ಅಂತ ಕನ್ಸಿಡರ್ ಮಾಡಿದ್ರೆ ನಾಳೆ ಅವ್ರ ಮಿತ್ರರಾಗಬಹುದು. ಎರಡೂ ದಾಟಿದ ಸ್ಥಿತಿ ವೈರಾಗ್ಯ. ಅದಕ್ಕೆ ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಅಂತರಿ ವೈರಾಗ್ಯ ಭಾವಾತೋ ನಿರ್ಧಾರ, ವೀಟ ಸರ್ವಾವರಿ ಹವಾ ಆದಿ, ನಾಶಿವಂತ ಅಸೆ ದೃಶ್ಯಾಕಾರ, ಬ್ರಹ್ಮ ನಿರ್ವಿಕಾರ ಅವಿನಾಶ, जितके काही दिसे स्थूळ या दृष्टीने, नाशिवंत जाणे सर्वदृश्य, दास म्हणे एक स्वरूपी अविनाश, ब्रह्मचिदाकाश चिदंबर. ಬ್ರಹ್ಮಚಿದಾಕಾಶ ಚಿದಂಬರ, ಪರಬ್ರಹ್ಮವಸ್ತು ಚಿದಾಕಾಶ ಅಂದರೆ ಸರ್ವವ್ಯಾಪಕವಾಗಿದೆ. ಆಮ್ನಿ ಪ್ರೆಸೆಂಟ್, ಆಮ್ನಿಸಿಯೆಂಟ್, ಆಮ್ನಿಪೋಟೆಂಟ್. ದೇಹದಲ್ಲಿರುವ ಈ ಜೀವ ತನಗೆ ತಾನು ಲಿಮಿಟೆಡ್ ಅಂದ್ಕೊಂಡ್ಬಿಟ್ಟಿದೆ, ಫೈನೈಟ್. ಆದರೆ ಅದು ಸರ್ವವ್ಯಾಪಕವಾಗಿದೆ.
ರಾಜಾರಾಮ್ ಮಹಾರಾಜರಿಗೆ ಏನಂದ್ರು ನಿಜಾತ್ಮ ಬೋಧದಲ್ಲಿ, ಸ್ವಾಮಿ ನೀನು ವ್ಯಾಪಕವಾಗಿದೆಯಪ್ಪ ರಾಜಾರಾಮ, ನೀನು ಈ ಬಾಡಿಗೆ ಲಿಮಿಟೆಡ್ ಇಲ್ಲ, ನೀನು ಇನ್ಫೈನೈಟ್ ಅನ್ಲಿಮಿಟೆಡ್ ನನ್ನ ಸ್ವರೂಪವೇ ಆಗಿರುತ್ತಿದಿ, ನಾನೇ ಅಲ್ಲಿದ್ದೀನಿ, ರಾಜಾರಾಮ ಆಗಿ ಅಲ್ಲಿ ನಟನೆ ಮಾಡ್ತಿದ್ದೀನಿ ಅಷ್ಟೆ. ಇದನ್ನು ನಾವು ತಿಳ್ಕೋಬೇಕು ಅಂದರೆ ನಾನೇ ಎಲ್ಲ ಕಡೆ ಸರ್ವವ್ಯಾಪಕನಾಗಿದ್ದೀನಿ ಅಂದರೆ ಆ ಚೈತನ್ಯ ಎಲ್ಲರಲ್ಲೂ ಇರುವ ಚೈತನ್ಯ ಒಂದೇ. ಒಂದು ಕೀಟಕಾಯಿಂದ ಹಿಡಿದು ಬ್ರಹ್ಮನ ತನಕ ಎಲ್ಲರಲ್ಲಿರುವ ಚೈತನ್ಯ ಒಂದೇ. ದೇಹ ನಾಮ ರೂಪ ಬೇರೆ ಬೇರೆ. ಅದಕ್ಕೆ ಮೊದಲು ವೈರಾಗ್ಯ ಬರಬೇಕು ಅಂದರೆ ಆ ನಿರ್ಧಾರ ಆಗಬೇಕು, ಅಂತರಂಗದಲ್ಲಿ ವೈರಾಗ್ಯ ಮೂಡಬೇಕು. ನಮಗೆ ವೈರಾಗ್ಯ ಮೂಡಬೇಕು ಅಂದರೆ ಫಸ್ಟು ವಿವೇಕ ಜಾಗೃತ ಆಗಬೇಕು, ಆಮೇಲೆ ವೈರಾಗ್ಯ ಹೊಂದಬೇಕು. ಒಂದು ವಿಷಯದ ಬಗ್ಗೆ ಹೌದ್ರಿ ನಮಗೆ ಹಾಗಲಕಾಯಿ ಇಷ್ಟ ಇಲ್ಲ ಅಂದ್ಬಿಟ್ಟು ನನಗೆ ವೈರಾಗ್ಯ ಬಂದಿದೆ ಹಾಗಲಕಾಯಿ ಮೇಲೆ ಅನ್ನೋದಲ್ಲ. ಅಥವಾ ನನಗೆ ಪೇಡೆ ತಿನ್ನೋಕ್ಕೆ ಡಾಕ್ಟ್ರ್ ಹೇಳಿದ್ದಾರೆ, ಈಗ ಮನ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ನನಗೆ ಪೇಡೆ ಮೇಲೆ ವೈರಾಗ್ಯ, ಅದು ಸುಳ್ಳದು. ಅದು ಕ್ಷಣಿಕ ವೈರಾಗ್ಯ. ಯಾಕೆ ಡಾಕ್ಟರ್ ಹೇಳಿದ್ದಾರೆ ಅದಕ್ಕೆ ಬಾಯಿ ಕಟ್ಕೊಂಡಿರ್ಬೇಕಾದ್ರೆ, ಅದು ವೈರಾಗ್ಯ ಅಲ್ಲ. ಏನೇ ಇಟ್ಟಿದ್ರು ನಮ್ಮ ಮುಂದೆ ನಮಗೆ ಅದು ಅನ್ನಿಸ್ಬಾರ್ದು, ತಿನ್ನಬೇಕು ಅಂತ ಅನ್ನಿಸ್ಬಾರ್ದು, ಅದು ವೈರಾಗ್ಯ. ವೀಟ್ ಸರ್ವಾವರಿ ಹವಾ ಆಧಿ, ಎಲ್ಲತ್ರ ಮೇಲೂ ವೀಟ್ ಬರಬೇಕು. ತಿರಸ್ಕೃತ ಭಾವನೆ ಅಂದರೆ ವೀಟ್ ಅಂದರೆ ಇದೇನಪ್ಪ ನಾನು ಮಾಡ್ತಾ ಇದ್ದೀನಿ, ಪೃಥ್ವಿ ಮೇಲೆ ಬಂದು ಇದಕ್ಕೋಸ್ಕರ ನಾ ತಿಂದು ಉಣ್ಲಿಕ್ಕೆ ಬಂದು ವಿಷಯ ವ್ಯಕ್ತಿ ಉಪಭೋಗದಲ್ಲಿ ಭೋಗದಲ್ಲಿ ಇರಕ್ಕೆ ಬಂದಿದ್ದೀನ ನಾನು. ನಾಶಿವಂತ ಸರ್ವ ಅಸೇ ದೃಶ್ಯಾಕಾರ ಬ್ರಹ್ಮ ನಿರ್ವಿಕಾರ ಅವಿನಾಶ. ಬ್ರಹ್ಮವಸ್ತು ಏನಿದೆಯೋ ಅದಕ್ಕೆ ಯಾವ ವಿಕಾರವೂ ಇಲ್ಲ, ಯಾವ ಗುಣಗಳೂ ಇಲ್ಲ, ನಿಶ್ಚಳವಾಗಿದೆ ಅದು, ಹಾಗೂ ನಿರಾಕಾರವಾಗಿ ಅವಿನಾಶ, ವಿನಾಶವೇ ಇಲ್ಲ ಅದಕ್ಕೆ. ಅದು ನನಗಿನ್ನ ಮುಂಚೆ ಇತ್ತು, ನಾನು ಹುಟ್ಟದಾಗಿತ್ತು, ನಾನು ಮಧ್ಯಕಾಲದಲ್ಲಿತ್ತು, ನನ್ನ ಅಂತ್ಯ ಆದಮೇಲೂ ಇರುವಂಥ ಸರ್ವ ವ್ಯಾಪಕವಾಗಿರುವ ಬ್ರಹ್ಮವಸ್ತು ಎಲ್ಲಿಗೂ ಹೋಗುವುದಿಲ್ಲ, ಎಲ್ಲಿಗೂ ಬರುವುದಿಲ್ಲ, ಅದೇ ನಾನು. ಅಂದಮೇಲೆ ಯಾರಿಗಿದೆ ಈ ಮರಣ? ಮನಸ್ಸಿಗೆ. ಮನಸ್ಸು ಸೂಕ್ಷ್ಮ ಶರೀರಕ್ಕೆ ಜನ್ಮ ಮರಣ ಚಕ್ರದಲ್ಲಿ ಸಿಕ್ಕಾಕೊಂಡಿರೋದು. ನಾಶಿವಂತ ಅಸೇ ದೃಶ್ಯಾಕಾರ, ದೃಶ್ಯದಲ್ಲಿ ಆಕಾರ, ದೃಶ್ಯ ಆಕಾರ ಅಂದರೆ ಕಣ್ಣಿಗೆ ಗೋಚರ ಆಗುವ ಎಲ್ಲ ವಸ್ತುಗಳು ಆಕಾರ ಹೊಂದಿದಾಗ ನಮಗೆ ಅಲ್ಲಿ ಏನಾಗುತ್ತೆ, ಎದುರುಗಡೆ ಒಂದು ವಸ್ತು ಗೋಚರ ಆಗದಾಗಿದೆ ಕಣ್ಣು ಬಿಟ್ಟಾಗ. ಕಣ್ಣು ಮುಚ್ಚಿದಾಗ ಯಾವ ವಸ್ತುನೂ ಗೋಚರ ಆಗ್ತಿಲ್ಲ. ಕಣ್ಣು ಮುಚ್ಚಿದಾಗ ವಸ್ತುಗಳೆಲ್ಲ ಎಲ್ಲಿ ಹೋದ್ವಪ್ಪ? ಹಂಗಾರೆ ನಾವು ಎಲ್ಲವನ್ನು ಎಲ್ಲಿಂದ ನೋಡ್ತಾ ಇದ್ದೀವಿ? ಒಳಗಣ್ಣಿಂದ ನೋಡ್ತಾ ಇದ್ದೀವಿ. ಬಾಹ್ಯವಾಗಿ ಫಿಸಿಕಲ್ ಐಸ್, ಕರ್ಮೇಂದ್ರಿಯ, ಕರ್ಮೇಂದ್ರಿಯದ ಮುಖಾಂತರ ಈ ಕಣ್ಣು ಫಿಸಿಕಲ್ ಐಸ್, ಜಡ ಕಣ್ಣುಗಳು ಕಣ್ಣು ಬಿಟ್ಟಾಗ ಬೆಳಗ್ಗೆ ಮುಂಜಾನೆ ಎದ್ದಾಗ ಸೂರ್ಯ ಕಾಣಿಸ್ತಾನೆ, ವಸ್ತುಗಳು ಕಾಣಿಸ್ತವೆ, ಮನೆ ಮಂದಿಯವರು ಕಾಣಿಸ್ತಾರೆ, ಅದು ಮಿಥ್ಯ. ಕಣ್ಣು ಮುಚ್ಚಿದಾಗ ಎಲ್ಲಿ ಹೋದ್ರಿ ಅವರೆಲ್ಲ? ಅವರೆಲ್ಲೂ ಇಲ್ಲ. ಕಣ್ಣು ಮುಚ್ಚಿದಾಗ ಯಾರೂ ಕಣ್ಣು ಮುಂದೆ ಕಾಣಿಸ್ತಿಲ್ಲ ಅಂದರೆ ಏನಪ್ಪ, ಸತ್ಯನಾ? ಅಲ್ಲ. ದೃಶ್ಯ ಆಕಾರ ಹೊಂದಿರೋ ಎಲ್ಲ ವಸ್ತುಗಳು ನಾಶಿವಂತ. ನಾಶಿವಂತ ಅಂದರೆ ಅದು ಸತ್ಯ ಅಲ್ಲ ಅಂತ. ಇವತ್ತಿದ್ದಾರೆ, ನಾಳೆ ಇಲ್ಲ. ಹೂ ಬಿಡ್ತು, ಬಾಡ್ ಹೋಯ್ತು, ಸತ್ತು ಹೋಯ್ತು. ಎಲೆಗಳು ಬಿದ್ದವು, ಮರ ಒಣಗೋಯ್ತು, ಮತ್ತೆ ಚಿಗುರ್ತು ಅಂದರೆ ಅದು ಸತ್ಯ ಅಲ್ಲ, ನಾಶಿವಂತ, ಟೆಂಪರರಿ. जितके काही दिसे स्थूल या दृष्टीने ನಾಶಿವಂತ ಜಾಣೆ ಸರ್ವದೃಶ್ಯ. ಸ್ಥೂಲ ರೂಪದಲ್ಲಿ ಗ್ರಾಸ್ ದೇಹ, ನಮ್ಮ ದೇಹ ಗ್ರಾಸ್ ಇದೆ, ಗ್ರಾಸ್ ಬಾಡಿ ಅಂತೀವಿ ನಾವು, ಅನ್ನಮಯ ಶರೀರ. ಈ ಅನ್ನಮಯ ಶರೀರದಿಂದ ನಾವು ಏನೇನು ನೋಡ್ತೀವೋ ದೃಷ್ಟಿಯಿಂದ ಅವೆಲ್ಲವೂ ನಾಶಿವಂತ. ಸಮಸ್ತ ದೃಶ್ಯನೇ ನಾಶಿವಂತ ಇದೆ. ಇವತ್ತೆಲ್ಲೋ ಹೋಗಿರ್ತೀವಿ, ವಾ 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 ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ, ಪ್ರೋಗ್ರಾಮ್ ಆಯಿತು. ಆ ಪ್ರೋಗ್ರಾಮ್ ನಾಳೆ ಬೆಳಗ್ಗೆಯಿಂದ ಸಂಜೆ ತನಕ ಪ್ರೋಗ್ರಾಮ್ ಮುಗಿದೋಯ್ತು. ನಾವು ಮಲ್ಕೊಂಡಾಗ ಎಲ್ಲ ಪ್ರೋಗ್ರಾಮ್ ಲಯ ಆಯಿತು. ಆದರೆ ನಾವು ಆ ಪ್ರೋಗ್ರಾಮ್ ಬಗ್ಗೆನೇ 4-5 ದಿವಸ ಅದರ ಬಗ್ಗೆನೇ ಮಾತಾಡ್ತಿರ್ತೀವಿ. ಅಂದರೆ ನಾವು ಎಲ್ಲಿದ್ದೀವಿ? ಪಾಸ್ಟಲ್ಲಿ. ಪ್ರೋಗ್ರಾಮ್ ಇವತ್ತು ಪ್ರೆಸೆಂಟಲ್ಲಿ ಅಟೆಂಡ್ ಮಾಡಿದ್ದಾಯಿತು. ಪ್ರೋಗ್ರಾಮು ಅಲ್ಲಿ ಕುಣಿದಿದ್ದಾಯಿತು, ಮಾತಾಡಿದ್ದಾಯಿತು, ಕುಪ್ಪಳಿಸಿದ್ದಾಯಿತು, ತಿಂದಿದ್ದಾಯಿತು, ಭಜನೆ ಮಾಡಿದ್ದಾಯಿತು, ಎಲ್ಲವೂ ಮಾಡಿದ್ದಾಯಿತು. ಪ್ರೋಗ್ರಾಮ್ ಮುಗೀತು. ಔಟ್ ಆಫ್ ಮೈಂಡ್, ಔಟ್ ಆಫ್ ಸೈಟ್ ಆಗಿಬಿಡ್ಬೇಕು. ಆದರೆ ನಾವು ಮನೆಗೆ ಬಂದ ಮೇಲೆ ಎಲ್ಲರೊಡನೆ ಅದೇ ಪ್ರೋಗ್ರಾಮ್ ಬಗ್ಗೆ ಚರ್ಚೆ ಮಾಡ್ತಿರ್ತೀವಿ. ಓ ಭಾಳ ಚೆನ್ನಾಗಾಯಿತು, ಭಾಳ ಚೆನ್ನಾಗಾಯಿತು, ಭಾಳ ಚೆನ್ನಾಗಾಯಿತು. ಆದರೆ ಅದು ನಾಶಿವಂತ ಪ್ರೋಗ್ರಾಮು. ಇವತ್ತಿದ್ದಿದ್ದ ಪ್ರೋಗ್ರಾಮ್ ನಾಳೆ ಇರೋದಿಲ್ಲ. ನಾಳೆ ವಸ್ತುಸ್ಥಿತಿ ಮತ್ತು ರಿಯಾಲಿಟಿ ಆಫ್ ಲೈಫ್ ನಾವು ಫೇಸ್ ಮಾಡಬೇಕು. ಅದಕ್ಕೆ ದೃಶ್ಯದಲ್ಲಿ ಕಾಣಿಸ್ತಿರುವ ಸಂಪೂರ್ಣ ಸ್ಥೂಲ ನಾವು ಎಲ್ಲೇ ಹೋಗಿರಬಹುದು,
ಒಂದು ಜಾತ್ರೆಗೆ ಹೋಗಿರಬಹುದು, ಒಂದು ದಿಂಡಿಗೆ ಹೋಗಿರಬಹುದು, ಒಂದು ಪೂಜೆ ಮಾಡಿರಬಹುದು, ಒಂದು ತೀರ್ಥಯಾತ್ರೆಗೆ ಹೋಗಿರಬಹುದು, ಮನೆಯಲ್ಲಿ ಪಿಕ್ಚರ್ಗೆ ಹೋಗಿರಬಹುದು. ಎಲ್ಲವೂ ನಾಶೀವಂತ, ಎಲ್ಲವೂ ನಾಶೀವಂತ. ಯಾಕೆಂದರೆ ಈ ಮೂಮೆಂಟ್ ಪ್ರೆಸೆಂಟಲ್ಲಿ ನಾವು ಅದನ್ನು ಎಂಜಾಯ್ ಮಾಡಿದ್ಮೇಲೆ ಆ ಅನುಭವ ಮುಗಿದೋಯ್ತು. ಆ ಅನುಭವದ ಬಗ್ಗೆ ದಿವಸಾನ್ಗಟ್ಲೆ ಕುತ್ಕೊಂಡು ಮಾತಾಡಿದ್ರೆ ಅನುಭವ ಸತ್ತೋಗಿರೋ ಅನುಭವ ಅದು. ಆ ಸತ್ತೋಗಿರೋ ಅನುಭವದ ಬಗ್ಗೆ ಪಾಸ್ಟ್ ಈಸ್ ಆಲ್ವೇಸ್ ಡೆಡ್. ಮರುಕ್ಷಣ, ಈ ಕ್ಷಣ ಆದಮೇಲೆ, ನಿರೂಪಣ ಆದಮೇಲೆ ನಿರೂಪಣದ ಅನುಭವ ಮುಗಿದೋಯ್ತು. ಈ ನಿರೂಪಣದ ಬಗ್ಗೆ ಚರ್ಚೆ ಮಾಡೋದಾಗಲಿ, ಯೋಚನೆ ಮಾಡೋದಾಗಲಿ, ವಾವಾ ಅನ್ನೋದಾಗಲಿ ಅಥವಾ ತೆಗಳದಾಗಲಿ, ಇವೆಲ್ಲವೂ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಅ ಡೆಡ್ ಸಬ್ಜೆಕ್ಟ್. ಎಲ್ಲವೂ ಕ್ಷಣ ಕ್ಷಣಕ್ಕೂ ಪರಿವರ್ತನೆ ಆಗಿರುತ್ತೆ ಸೃಷ್ಟಿಯಲ್ಲಿ, ನಮಗೆ ಗಮನಕ್ಕೆ ಬರುವುದಿಲ್ಲ. ನಾವು ಅದನ್ನೇ ಹೇಳಿದ್ದೇ ಮಾತು ಹೇಳ್ತಿರ್ತೀವಿ, ಆಡಿದ್ದೇ ಆಡ್ತಿರ್ತೀವಿ. ಎಲ್ಲವೂ ನಾವು ಡಿಸ್ಕಸ್ ಮಾಡ್ತಿರೋದು ಪಾಸ್ಟ್. ಪ್ರೆಸೆಂಟಲ್ಲಿ ಬದುಕೋದು ನಮಗೆ ಗೊತ್ತೇ ಇಲ್ಲ. ಇವತ್ತು ಬದುಕೋಕ್ಕೆ ಗೊತ್ತಿಲ್ಲ, ಅದಕ್ಕೆ ನಾಳೆ ಬಗ್ಗೆ ಭಯ, ಚಿಂತೆ, ನಾಳೆ ಏನಾಗತ್ತಪ್ಪ. ಅದಕ್ಕೆ ಎಲ್ಲವೂ ನಾಶೀವಂತ. ದಾಸಮಣಿ ಏಕ ಸ್ವರೂಪಿ ಅವಿನಾಶ ಬ್ರಹ್ಮಚಿದಾಕಾಶ ಚಿದಂಬರ. ಚಿದಂಬರ ಏನಿದ್ದಾನೋ ಆ ವಸ್ತು, ಪರಬ್ರಹ್ಮ ವಸ್ತು, ಅದು ಆ ಬ್ರಹ್ಮವಸ್ತು ಏನಿದೆಯೋ ಅದು ಕೇವಲ ಅವಿನಾಶ. ಅದಕ್ಕೆ ವಿನಾಶವೇ ಇಲ್ಲ, ಭಂಗವೇ ಇಲ್ಲ, ಖಂಡವೇ ಇಲ್ಲ. ಅದು ಅಖಂಡ, ಅಭಂಗ, ಅವಿನಾಶ, ಯಾವಾಗಲೂ ಇರುವುದು. ಯಾವಾಗಲೂ ನನ್ನ ಜೊತೆಗಿರುತ್ತೆ. ನಾನು ಕೂತಾಗಿರುತ್ತೆ, ನಿಂತಾಗಿರುತ್ತೆ, ಹೋಗುವಾಗಿರುತ್ತೆ, ಬರುವಾಗಿರುತ್ತೆ. ಯಾವಾಗಲೂ ಸದಾ ಸರ್ವಕಾಲ ಅದು ನನ್ನ ಜೊತೆಗಿರುತ್ತೆ. ನಾನು ಅದರ ಜೊತೆಗೆ ಹೆಂಗೆ ನನ್ನ ಸಾಮರಸ್ಯವನ್ನು ಮಾಡ್ಕೋಬೇಕು, ಹೆಂಗೆ ಅದ್ರ ಜೊತೆಗೆ ನಾನು ಒಂದಾಗಬೇಕಪ್ಪ ಅನ್ನೋದನ್ನು ಮನಸ್ಸು ಆತ್ಮನಲ್ಲಿ ಲಕ್ಷ್ಯ ಕೊಡಬೇಕು. ಸಂಪೂರ್ಣ ಲಕ್ಷ್ಯ ನನ್ನ ಕಡೆ, ಸೆಲ್ಫ್, ಆತ್ಮನ್, ಪರಮಾತ್ಮ ಅನ್ನಿ, ಬ್ರಹ್ಮನ್ ಅನ್ನಿ, ಆ ಬ್ರಹ್ಮವಸ್ತು ಅನ್ನಿ, ಅದರ ಕಡೆ ನನ್ನ ಲಕ್ಷ್ಯ ಹೋಗುವಂಥ ರೀತಿಯನ್ನು ಆಂತರಿಕವಾಗಿ ನಾನು ಆಂತರಿಕ ಸಾಧನೆ ಮಾಡಬೇಕು. ಯಾರು ಬಹಿರಂಗ ಸಾಧನೆಯದಲ್ಲಿದ್ದಾರೋ, ಬಹಿರಂಗ ಸಾಧನೆ ಮಾಡ್ತಾ 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 ಪರಮಾತ್ಮ ಆ ನಾಮ ನಮಗೆ ಆಂತರಿಕ ಸಾಧನೆಗೆ ಕರ್ಕೊಂಡು ಹೋಗುತ್ತೆ. ಆಂತರಿಕ ಸಾಧನೆಗೆ ಕರ್ಕೊಂಡು ಹೋದಾಗ ಮನಸ್ಸು ಒಮ್ಮೆಲಿಗೆ ಕೇಂದ್ರೀಕರಣ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ತಾ 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 ಆ ಪರ್ಫೆಕ್ಷನ್, ಸಿದ್ಧಿ ಬರ್ತಾ ಹೋಗುತ್ತೆ. ಅದಕ್ಕೆ ನಾವು ಫಸ್ಟು ಅಂತರಂಗದಲ್ಲಿ ವೈರಾಗ್ಯ ಭಾವಾತೋ ನಿರ್ಧಾರ, ವೈರಾಗ್ಯ, ರಾಗದ್ವೇಷ ರಹಿತವಾದ ದ ಸ್ಟೇಟ್ ಆಫ್ ದ ಮೈಂಡ್, ಅದಕ್ಕೆ ನಾವು ವೈರಾಗ್ಯ ಅಂತೀವಿ. ಮುಂದಿನ ಹಂತ ಸಾಧನಾ ಮಾರ್ಗದಲ್ಲಿ, ಸಾಧನಾ ಕಾಲದಲ್ಲಿ ಸಾಧಕನಿಗೆ ವೈರಾಗ್ಯ ಹೊಂದಬೇಕು ಅಂದರೆ, ವೈರಾಗ್ಯ ಉಂಟಾದರೆ ಆ ಸ್ಥಿತಿ ಅವನು ಮುಟ್ಲಿಕ್ಕೆ ಸಾಧ್ಯತೆ. ಎಲ್ಲಿ ಯಾವ ಥರವಾದ ಅವನಿಗೆ ಒಳ್ಳೆಯದು ಅನಿಸೋದಿಲ್ಲ, ಕೆಟ್ಟದ್ದು ಅನಿಸೋದಿಲ್ಲ, ಸುಖನೂ ಅನಿಸೋದಿಲ್ಲ, ದುಃಖನೂ ಅನಿಸೋದಿಲ್ಲ. ಎರಡೂ ಸ್ಥಿತಿಯನ್ನು ದಾಟಿ ಆ ಸಾಧಕ ಹೋಗಿ ಆತ್ಮನಲ್ಲಿ ನೆಲೆಸುವ ಅವಿನಾಶ ಬ್ರಹ್ಮ ಚಿದಾಕಾಶ ಚಿದಂಬರನಲ್ಲಿ ನೆಲೆಸುವ ಸರ್ವ ಸಾಧ್ಯತೆ ಇದೆ ಅಂತ ಹೇಳುತ್ತಾ ರಾಜಾರಾಮ್ ಮಹಾರಾಜರ ಚರಣಕ್ಕೆ ಅಭಂಗ ಪುಷ್ಪವನ್ನು ಅರ್ಪಿಸಿ ಲೋಕಾಹ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.